ಅಧಿಕಾರಕ್ಕೆ ಬಂದ 3 ತಿಂಗಳಲ್ಲಿ ಮಹಾರಾಷ್ಟ್ರ ಸರ್ಕಾರದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಸಿಎಂ ದೇವೇಂದ್ರ ಫಡ್ನವೀಸ್ ಹಾಗೆ ಡಿಸಿಎಂ ಏಕನಾಥ್ ಶಿಂಧೆ ನಡುವೆ ಶೀತಲ ಸಮರ ಶುರುವಾಗ್ಬಿಟ್ಟಿದೆ. ಶಿವಸೇನೆಯ 20 ಶಾಸಕರಿಗೆ ಒದಗಿಸಿದ್ದ ವೈ ದರ್ಜೆ ಭದ್ರತೆಯನ್ನು ಫಡ್ನವೀಸ್ ಈಗ ಹಿಂಪಡೆದುಕೊಂಡು ಬಿಟ್ಟಿದ್ದಾರೆ. ಡಿಸಿಎಂ ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ ಶಾಸಕರ ಭದ್ರತೆಗೂ ಕತ್ತರಿ ಹಾಕಿಬಿಟ್ಟಿದ್ದಾರೆ. 2022ರಲ್ಲಿ ಶಿಂಧೆ ಪರ ನಿಂತಿದ್ದ ಶಿವಸೇನಾ ಕೆಲ ಶಾಸಕರಿಗೆ ಭದ್ರತೆ ಕೊಟ್ಟಿದ್ರು, ಅಂದರೆ ವೈ ಕ್ಯಾಟಗರಿ ಕೊಟ್ಟಿದ್ರು. ಅಂದರೆ ವೈ ಪ್ಲಸ್ಸು ಝಡ್ ಅಂತಿರುತ್ತೆ, ಝಡ್ ಪ್ಲಸ್ ಅಂತಿರುತ್ತೆ. ವೈ ಅಂತಂದರೆ ಒಂದು 10 ಪೊಲೀಸರು ಇರ್ತಾರೆ, ಕಮಾಂಡೋ ಇರ್ತಾರೆ. ಬಟ್ ಆ ಒಂದು ಭದ್ರತೆಯನ್ನು ಈಗ ಸಿಂಗಲ್ ಕಾನ್ಸ್ಟೇಬಲ್ಗೆ ಬಂದು ಮುಟ್ಟಿಸಿದ್ದಾರೆ. ಆಗ ಆ ಶಾಸಕರಿಗೆ ಕೊಡಲಾಗಿದ್ದಂಥ ಭದ್ರತೆಯನ್ನು ಫಡ್ನವೀಸ್ ಈಗ ಹಿಂಪಡೆದುಕೊಂಡಿದ್ದಾರೆ. ವೈ ಭದ್ರತೆ ಕಡಿತಗೊಳಿಸಿ, ಅಂದರೆ 8ರಿಂದ 10 ಸಿಬ್ಬಂದಿಯನ್ನು ಬಿಟ್ಟು ಈಗ ಒಬ್ಬ ಕಾನ್ಸ್ಟೇಬಲ್ಗೆ ಮಾತ್ರ ನೇಮಕ ಮಾಡಿದ್ದಾರೆ. ಇದರಿಂದ ಸಿಎಂ ಫಡ್ನವೀಸ್ ವಿರುದ್ಧ ಏಕನಾಥ್ ಶಿಂಧೆ ಸಮರ ಸಾರಿದ್ದಾರೆ. ಶೀತಲ ಸಮರ ನಡೀತಾ ಇದ್ರೂ ಕೂಡ ಡಿಸಿಎಂ ಏಕನಾಥ್ ಶಿಂಧೆ ಯಾವುದನ್ನು ನೇರವಾಗಿ ಒಪ್ಕೊಳ್ತಾ ಇಲ್ಲ. ನಾವು ತಂಡ ಕೂಲ್ ಆಗಿದ್ದೇವೆ ಅಂತಾನೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಆದರೆ ದಿನೇ ದಿನೇ ಮಹಾರಾಷ್ಟ್ರ ಸರ್ಕಾರದಲ್ಲಿ ಬಿರುಕು ಹೆಚ್ಚಾಗ್ತಾ ಇದೆ.